ಹಾಯ್ ಮ್ಯಾಮ್. ಹಾಯ್, ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಮ್ಯಾಮ್, ವರ್ಕಲ್ಲಿ ತುಂಬ ಸ್ಟ್ರೆಸ್ ಆಗಿ ಏರ್ ಫಾಲ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಏನಾದರೂ ರಿಲೇಟೆಡ್ ಇದೆಯಾ ಮ್ಯಾಮ್ ಸ್ಟ್ರೆಸ್ ಆಗಿಬಿಟ್ಟು ಏರ್ ಫಾಲ್ ಆಗೋದಕ್ಕೆ? ಹೌದು, ಸ್ಟ್ರೆಸ್ ಮತ್ತು ಹೇರ್ ಫಾಲ್ ಆರ್ ರಿಲೇಟೆಡ್. ಯಾಕಂದರೆ ಯಾವಾಗ ಸ್ಟ್ರೆಸ್ ಆಗುತ್ತೆ ಅವಾಗ ನಮ್ಮದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಆಮೇಲೆ ಹೇರ್ ಗ್ರೋತ್ ಏನು ಸೈಕಲ್ ಇರುತ್ತಲ್ಲ ಅದು ಕೂಡ ಸ್ಟಾಪ್ ಆಗಿಬಿಡುತ್ತೆ. ಸೊ ಅದರಿಂದ ಹೇರ್ ಫಾಲ್ ಆಗೋದು ವೆರಿ ಕಾಮನ್. ಸೊ ಸ್ಟ್ರೆಸ್ ಈಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಆ್ಯಂಡ್ ಮೋಸ್ಟ್ ನೆಗ್ಲೆಕ್ಟೆಡ್ ಫಾರ್ಮ್ ಆಫ್ ಹೇರ್ ಫಾಲ್ ಕಾಸಸ್. ಓಕೆ, ಸೊ ಈಗ ಏನಾದರೂ ಸ್ಟ್ರೆಸ್ ನೀವು ಫೇಸ್ ಮಾಡ್ತಾ ಇದ್ದರೆ, ಸೊ ಏನು ನಾನು ಅಡ್ವೈಸ್ ಮಾಡೋದು ಅಂತಂದರೆ ಸ್ವಲ್ಪ ಬ್ರೀದಿಂಗ್ ಎಕ್ಸಸೈಸು, ಇಲ್ಲ ಅಂತಂದರೆ ಯೋಗ ಮಾಡೋದು, ಮತ್ತು ಚೆನ್ನಾಗಿ ನಿದ್ದೆ ಮಾಡೋದು, ಇದು ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆ ನೀವು ಏನಾದರೂ ತಿಂಡಿ ಇಲ್ಲಾಂದರೆ ನಿಮ್ಮ ಆಹಾರದಲ್ಲಿ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡ್ಕೋಬೇಕು, ಸರಿಯಾಗಿ ಊಟ ಮಾಡಬೇಕು, ನರಿಶ್ಮೆಂಟ್ ಇನ್ಕ್ರೀಸ್ ಮಾಡ್ಕೋಬೇಕು. ಸೊ ದಟ್ ನಿಮ್ಗೆ ಹೇರ್ ಫಾಲ್ ಕೂಡ ಸ್ಟಾಪ್ ಆಗುತ್ತೆ.